ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾನು ನಿಮ್ಮ ಪ್ರೀತಿಯ ವಿಶಾಲ್ ಕರಣಗೌಡ. ನೆಮ್ಮದಿ ವಾಸ್ತುವಿಗೆ ಸ್ವಾಗತ. ನಮಸ್ಕಾರ ವಿಶರಣ. ನಮಸ್ಕಾರ ಮಂಜುನಾಥ್, ಹೇಳಿ. ಸೊ ಇವತ್ತು ನನಗೆ ವಾಸ್ತುಗಳಲ್ಲಿ ಒಂದು 4-5 ಕ್ವಶನ್ ಇಟ್ಕೊಂಡ್ ಬಂದಿದ್ದೀನಿ. ಓಕೆ. ಈ ಕಮೆಂಟ್ ಅಲ್ಲಿ ಬಂದಿರೋಂಥವು. ಓಕೆ. ಈ ವಾಸ್ತುವಲ್ಲಿ ಪಂಚತತ್ವಗಳಂದ್ರೆ ಯಾವುದು? ನೋಡಿ, ಪಂಚತತ್ವಗಳು ಅಂದ್ರೆ ಒಂದು ಜಲತತ್ವ, ಅಗ್ನಿ ತತ್ವ, ಭೂಮಿ ತತ್ವ, ವಾಯು ತತ್ವ, ಹಾಗೆ ಆಕಾಶ ತತ್ವ ಅಂತ 5 ತತ್ವಗಳಿವೆ. ಇದನ್ನ ಅಳವಡಿಸ್ಕೊಂಡೆ ನಾವು ಮನೆ ಕಟ್ಟಬೇಕು. ಓಕೆ. ಈ ವಾಸ್ತುವಲ್ಲಿ ಎಷ್ಟು ದಿಕ್ಕುಗಳಿವೆ? ಬರೀ ಈಸ್ಟ್, ವೆಸ್ಟ್, ನಾರ್ತ್, ಸೌತಾ? ನೋಡಿ, ವಾಸ್ತುವಿಲಿ ಒಟ್ಟು 16 ದಿಕ್ಕುಗಳಿವೆ. ಅದನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆ. ಅದನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ, ಯಾಕಂದ್ರೆ ಹೇಳಿದ್ರೆ ಗೊತ್ತಾಗಲ್ಲ. ಓಕೆ. ಆಮೇಲೆ ಈಶಾನ್ಯದಲ್ಲೇ ಬಾಗಿಲಿಡಬೇಕು ಅಂತಾರಲ್ಲ, ಅದು ಯಾಕೆ? ನೋಡಿ, ಈಗ ಎಕ್ಸಾಂಪಲ್ ಈಸ್ಟ್ ಫೇಸ್ ಮನೆ ಅಂತ ತಗೊಳ್ಳೋಣ. ಓಕೆ. ಎಲ್ಲರೂ ಆಲ್ಮೋಸ್ಟ್ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಲ್ಲೇ ಬಾಗಿಲಿಡ್ತಾರೆ. ಅದಕ್ಕಿಂತ ಚೆನ್ನಾಗಿರೋ ಬಾಗಿಲುಗಳಿದೆ, ಬಟ್ ಯಾರು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿ ದಿಕ್ಕಿಗೂ 8 ಎಂಟ್ರೆನ್ಸ್ ಇದೆ. ಅಂದ್ರೆ ಟೋಟಲ್ 32 ಎಂಟ್ರೆನ್ಸ್ ಬರುತ್ತೆ 4 ದಿಕ್ಕಿಂದ. ಹಾಗೆ ಒಂದೊಂದು ಎಂಟ್ರೆನ್ಸ್ಗೂ ಒಂದೊಂದು ದೇವತೆಗಳಿದೆ. ಓಕೆ ಅಣ್ಣ, ಹಾಗಾದ್ರೆ ಈಸ್ಟ್ ಅಲ್ಲಿ ಈಶಾನ್ಯ ಮೂಲೆಗಿಂತ ಯಾವ್ದಾದ್ರು ಇನ್ನೂ ಒಳ್ಳೆ ಎಂಟ್ರೆನ್ಸ್ಗಳಿದೆಯಾ? ನೋಡಿ, ಈಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಲ್ಲೇ ಡೋರ್ ಇಡ್ತಾರೆ. ಅದಕ್ಕಿಂತಲೂ ಇನ್ನೂ ತುಂಬಾ ಚೆನ್ನಾಗಿರೋಂಥ ಎಂಟ್ರೆನ್ಸ್ 2 ಇದೆ. ಒಂದು ಜಯಂತ್ ಅಂತ, ಒಂದು ಇಂದ್ರ ಅಂತ. ಇವ್ರು ಯಾರು ಅಂದ್ರೆ ರಾಜ ಮತ್ತೆ ಯುವರಾಜ. ಇಂದ್ರನ್ ಮಗನೇ ಜಯಂತು. ಇದು ತುಂಬಾ ಅದ್ಭುತವಾದ ಎಂಟ್ರೆನ್ಸು. ಜನಗಳು ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಈ ಎಂಟ್ರೆನ್ಸ್ಗಳನ್ನ ಇಡಕ್ ಹೋಗೋದಿಲ್ಲ. ಓಕೆ, ಸರಿ ಅಣ್ಣ. ಹಾಗೆ ಈ 8 ಎಂಟ್ರೆನ್ಸ್ ಅಂತ ಹೇಳ್ತಿರಲ್ಲ ಅಣ್ಣ, ಹೌದು. ಇದರಲ್ಲಿ ಈ ಗ್ರಹಗಳು ಬರ್ತಾವ ಅಥವಾ ಬೇರೆ ದೇವತೆಗಳಾದ್ರೂ ಬರ್ತಾವ? ನೋಡಿ, 8 ಎಂಟ್ರೆನ್ಸ್ಗಳು ಕೂಡ ಗ್ರಹಗಳು ಬರಲ್ಲ. ಗ್ರಹಗಳಂದ್ರೆ ಸೂರ್ಯ, ಚಂದ್ರ, ಮಂಗಳ, ಈ ತರ ಗ್ರಹಗಳು ಬರಲ್ಲ. ಓಕೆ. ಅಲ್ಲಿ ವಾಸ್ತು ದೇವತೆಗಳು ಅಂತ ಇರ್ತಾರೆ. ವಾಸ್ತು ದೇವತೆಗಳು ಬರ್ತವೆ. ಈಗ ಈಸ್ಟ್ ಅಲ್ಲಿ ಬರ್ತಕ್ಕಂಥ ದೇವತೆಗಳನ್ನ ಹೇಳ್ತೀನಿ. ಶಿಖಿ, ಪರ್ಜನ್ಯ, ಜಯಂತು, ಇಂದ್ರ, ಸೂರ್ಯ, ಸತ್ಯ, ಬರೀಶ್, ಆಕಾಶ್, ಅನಿಲ್, ಈ ತರ 8 ದೇವತೆಗಳು ಬರ್ತಾರೆ. ಹಾಗೆ ಪ್ರತಿ ದಿಕ್ಕಿನಲ್ಲೂ ಬೇರೆ ಬೇರೆ ದೇವತೆಗಳಿರೋದ್ರಿಂದ ಟೋಟಲ್ 32 ದೇವತೆಗಳಿದೆ. 32 ಎಂಟ್ರೆನ್ಸ್ಗೆ 32 ದೇವತೆಗಳು ಬರ್ತಾರೆ. ಓಕೆ ಅಣ್ಣ, ಧನ್ಯವಾದಗಳು. ಥ್ಯಾಂಕ್ ಯು. ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.